ರಮೇಶ್ ಇದ್ದಾರೆ. ರಮೇಶ್ ಅವರು ನಮಸ್ಕಾರ. ನಮಸ್ಕಾರ ಸರ್, ಹೇಗಿದ್ದೀರಾ? ಆರಾಮಿದ್ದೀನಿ, ನೀವು ಹೇಗಿದ್ದೀರಾ? ಆರಾಮಾಗಿದ್ದೀವಿ ಸರ್. ಈ ಬಿಜೆಪಿ ಸರ್ಕಾರಕ್ಕೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರು ಸ್ವಲ್ಪ ಆದ್ರೂ ಇದೆಯಾ? ಸ್ವಲ್ಪ ಬುದ್ಧಿ ಇದೆಯಾ? ಅವಾಗ 50 ರೂಪಾಯಿ ಜಾಸ್ತಿ ಮಾಡಿದಕ್ಕೆ ರೋಡಿ ಬಂದು ಗಲಾಟೆ ಮಾಡಿದ್ರು. ಈಗ ಇವರು 900 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ, ಇವ್ರಿಗೆ ಏನಾದ್ರು ನಾಚಿಕೆ ಮಾನ ಮರ್ಯಾದೆ ಸ್ವಲ್ಪ ಆದ್ರೂ ಇದೆಯಾ? ಜೋಶಿ ಅವರಿಗಾಗ್ಲಿ ಶೆಟ್ಟರಿಗಾಗ್ಲಿ ಈ ಬಿಜೆಪಿ ಏನಿದಾರಲ್ಲ ಮನೆ ಹಾಳ್ರು. ಏನಂತೀರ ನೀವು? ಸರ್, ಈಗ ಆಗ್ಲೇ ಒಬ್ರು ಕರೆ ಮಾಡೋದ ಕೇಳಿದ್ರು, ಅವ್ರೇನ್ರಿ ಮಾಡ್ತಾರೆ ಅಲ್ಲಿ ಇರಾನಲ್ಲಿ ಯುದ್ಧ ಅಂತ ಕೇಳ್ತಿದ್ರು. ಹೌದಲ್ವಾ, ಅವ್ರು ಹಂಗೆ ಹೇಳಿದ್ರಲ್ವಾ? ಆಯ್ತು ಸ್ವಾಮಿ, ಇವಾಗ ಯುದ್ಧ ಆಗುತ್ತಂತ ಗೊತ್ತಿತ್ತು ತಾನೆ ಇವ್ರಿಗೆ? ಅಲ್ವರಾ? ಇದೆಲ್ಲ ವಿಷಯ ಗೊತ್ತಿದ್ದು ಇವರು ಎಲೆಕ್ಷನ್ ಮುಂಚೆ ಮಾಡ್ಬೇಕಾಗಿತ್ತು. ಕರೆಕ್ಟ್. ಇವಾಗ ಯಾಕೆ ಮಾಡಿದ್ರು ಅವರು? ಹೌದು ಅಲ್ವಾ? ಎಲೆಕ್ಷನ್ ಈಗ ನಿಮ್ ಪ್ರಕಾರ ಎಲೆಕ್ಷನ್ ಆದ್ಮೇಲೆ ಮಾಡಿದಾರೆ ಅಂತಂದ್ರೆ ಇದು ಗಿಮಿಕ್, ಪೊಲಿಟಿಕಲ್ ಗಿಮಿಕ್, ಮತ್ತೆ ಎಫೆಕ್ಟ್ ಆಗುತ್ತೆ ಅಂತ ಭಯ. ವಿಶ್ವಗುರು ಏನ್ ಮಾಡ್ತಾವ್ರ ಹಾಗಾದ್ರೆ? ಬದನೆಕಾಯಿ ತಿಂತಾವ್ರ ವಿಶ್ವಗುರು? ಅವ್ರಿಗೆ ಅರಿವಾಗಲ್ವಾ? ಎಲ್ಲ ಅವ್ರು ತಕ್ಕ ಕುಣಿತಾರಲ್ಲ, ಇವ್ರು ನಾಚಿಕೆ ಮಾನ ಮರ್ಯಾದಿಲ್ವಾ ಇವ್ರಿಗೆ? ಎಂಪಿಗಳಿಗೆ, ನಮ್ಮ ರಾಜ್ಯದ ಎಂಪಿಗಳು ಧ್ವನಿ ಎತ್ತಬೇಕಂತ. ನಮ್ಮ ರಾಜ್ಯ ಎಂಪಿಗಳಿಗೆ ಬೇರೆ ರಾಜ್ಯ ಎಂಪಿಗಳು ನಾವ್ ಯಾಕೆ ಹೋಗೋಣ? ನಮ್ಮ ರಾಜ್ಯ ಎಂಪಿಗಳಿಗೆ ನಾವು ಹೇಳ್ಬೇಕಾಗುತ್ತೆ. ಪಕ್ಕದ ರಾಜ್ಯಗಳಿಗೆ ಹೇಳಿ ನಮ್ಮನ್ನು ಹೋಗಿತಾರೆ, ಫಸ್ಟ್ ನಿಮ್ಮನ್ನ ನೋಡ್ಕೊಳ್ರ ಅಂತ ಹೇಳಿ. ಅಲ್ವರಾ? ಅಲ್ಲ ರಮೇಶ್, ಈಗ ನಿಮ್ಗೆ ಒಬ್ಬ ಸಿಟಿಜನ್ ಆಗಿ ನಿಮ್ಗೆ ದಿನನಿತ್ಯ ತೊಂದರೆ ಹೆಂಗಾಗ್ತದೆ ಸರ್? ಈಗ ತುಂಬಾ ತೊಂದರೆ ಆಗ್ತದೆ ಸರ್, ತುಂಬಾ ತೊಂದರೆ ಆಗ್ತಿದೆ. ಒಬ್ಬ ಕಾಮನ್ ಮ್ಯಾನ್ ಆಗಿ ಮಾತಾಡ್ತಾ ಇದ್ದೀನಿ. ನಾವ್ ಯಾವ ಪಕ್ಷದವರಲ್ಲ, ಯಾವ ಇದ್ರ ಕಾರ್ಯಕರ್ತರಲ್ಲ, ಒಬ್ಬ ಕಾಮನ್ ಮ್ಯಾನ್ ಆಗಿ ಮಾತಾಡ್ತಾ ಇದ್ದೀನಿ. ಇವ್ರುಗಳಿಂದ, ಇವು ದೊಡ್ಡ ದೊಡ್ಡ ತಲೆಗಳಿಂದ ನಮಗೆ ಸಾಮಾನ್ಯ ಜನರಿಗೆ ತುಂಬಾ ತೊಂದರೆ ಆಗ್ತಿದೆ. ಈ ಮನೆ ಹಾಳ್ರಿಂದಾನೇ ನಮ್ಮಂತ ಬಡವರು ಬದುಕೋದು ಕಷ್ಟ ಆಗ್ಬಿಟ್ಟಿದೆ. ಅಲ್ಲ, ನನ್ನ ಪ್ರಕಾರ ಜನರು ಬದಲಾವಣೆ ಆಗ್ಬೇಕು ಅಂತ. ಯಾವುದೇ ಕಾರಣಕ್ಕೂ ಜನ ಬದಲಾಗಲ್ಲ. ಜನ ಬದಲಾವಣೆ ಮಾಡೋದು ಇವ್ರುಗಳೇ, ನಾವುಗಳು ಬದಲಾವಣೆ ಆಗಲ್ಲ. ಅವ್ರು ಮಾಡೋದ ರೂಲ್ಸ್ಗಳು, ಅವ್ರು ಮಾಡಂತ, ಅವ್ರು ಕೊಡಂತ ಏನದು ಆಶ್ವಾಸನೆಗಳು ನಂಬ್ಕೊಂಡಿರ್ತಾರಲ್ಲ, ಮತ್ತೆ ಮೂರ್ಖರುಗಳು ಇರ್ತಾರಲ್ಲ, ಆ ಮೂರ್ಖತರನೇ ಇವ್ರು ಉಪಯೋಗಿಸ್ಕೊಳ್ಳೋದು. ಜನಗಳಿಗೆ ಅರ್ಥ ಆಗಲ್ಲ ಸರ್. ಜನಗಳಿಗೆ ಬದುಕಾಗೆ ಬೆಳಕಾರದ ಓಡ್ತಾ ಇರ್ತಾರೆ ಜೀವನ ಮಾಡಕ್ಕೋಸ್ಕರ. ಇಂಥ ಮೂರ್ಖರು ಏನಾದ್ರು ಒಂದು ಹೇಳ್ಬಿಟ್ರೆ ಅದನ್ನೇ ಕೇಳ್ತಾರೆ. ಅಂದ್ರೆ ಭಾವನಾತ್ಮಕ ವಿಚಾರಗಳು ತಲೆ ಹಾಕ್ಬಾರ್ದು ಅಂತ. ಈಗ ಭಾವನಾತ್ಮಕ ವಿಚಾರ ಬಂದಪ್ಪ ಅಂದ್ರೆ ನಿಮ್ಗೆ ಹಿಂದೂ ಮುಸ್ಲಿಮ್ಸ್ ಫಸ್ಟ್ ತರ್ತಾರೆ ನೋಡಿ. ಇವಾಗ ಇದು ಬೆಲೆ ಏರಿಕೆ ಆಗಿದೆ ಅಲ್ವಾ, ಇನ್ನು 2-3 ವರ್ಷದಲ್ಲಿ ಬೇರೆ ಏನೋ ತಂದಿಡ್ತಾರೆ ಇವರು, ಡೈವರ್ಟ್ ಮಾಡ್ಲಿಕ್ಕೆ, ಜಾತಿ ಡೈವರ್ಟ್ ಮಾಡ್ಲಿಕ್ಕೆ ಏನೋ ಒಂದು ತಂದಿಡ್ತಾರೆ. ಈ ತರ ಮಾಡಿ ಇವ್ರು ಬೆಳೆ ಬೇಯಿಸ್ಕೊತಾ ಇರೋದು. ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ ಸರ್. 3 ಬಿಟ್ಟರೆ ರಾಜಕೀಯಕ್ಕೆ ಬಂದಿರ್ತಾರೆ, 3 ಬಿಟ್ಟರೆ ರಾಜಕೀಯಕ್ಕೆ ಬಂದಿರ. ಯಾರೋ ಒಬ್ರಿಬ್ರು ಸರಿ ಇರ್ಬೋದು ಅಷ್ಟೇ, ಬಿಟ್ರೆ 99-98 ಜನ ಅಯೋಗ್ಯರೇ ಇರೋದಿಲ್ಲಿ. ನಿಮ್ ಪ್ರಕಾರ ಹಾಗಾದ್ರೆ ವ್ಯವಸ್ಥೆ ಬದಲಾಗ್ಬೇಕಂದ್ರೆ ಹೊಸ ಪಕ್ಷ ಬರ್ಬೇಕು. ಹಾಗಾದ್ರೆ ಹೊಸ ಪಕ್ಷ ಬರ್ಬೇಕು, ಯುವಕರು ಬರ್ಬೇಕು, ಅದು ಓದಿರೋ ಇರ್ಬೇಕು, ಕರೆಕ್ಟ್, ತಿಳಿದಂತರ ಇರ್ಬೇಕು. ನೋಡಿ, ಮೊನ್ನೆ ಯಾರೋ ಒಬ್ಬ ಚಡ್ಡನ ನಡ್ಡನ ಬಂದ, AAP ದೊಡ್ಡದ ಭಾಷಣ ಮಾಡ್ದ ಸಂಸತ್ತಲ್ಲಿ. ಈಗ ಅವಲ್ಲಿ ಇದಕ್ ಸೇರ್ಕೊಂಡ. ಅಂತ ಮೂರ್ಖರು ಬೇಕಾಗಿಲ್ಲ. ಬಿಜೆಪಿ ಸೇರ್ಕೊಂಡ, ಅಂತ ಮೂರ್ಖರು ಬೇಕಾಗಿಲ್ಲ. ಅವ್ರು ಎಜುಕೇಟೆಡ್ ಮೂರ್ಖ ಅಂತಾರ ಅವ್ರಿಗೆ, ಅಲ್ವರಾ? ಈ ಸಾಮಾನ್ಯ ಏನು ಗೊತ್ತಿದ್ದ ಸೇರ್ಕೊಳ್ಳೋದು ಬೇರೆ, ಎಲ್ಲ ಗೊತ್ತಿದ್ದು ಸೇರ್ಕೋತಾರಲ್ಲ, ಇದು ಎಜುಕೇಟೆಡ್ ಮೂರ್ಖ ಅಂತಾರ ಇವ್ರಿಗೆಲ್ಲ, ಅಲ್ವರಾ? ನನ್ನ ಅನಿಸಿಕೆ ಇದು. ಕರೆಕ್ಟ್ ರಮೇಶ್ ಅವರೇ. ಈಗ ಮುಂದಿನ ದಿನಗಳಲ್ಲಿ ನಿಮ್ಗೆ ವಿಶ್ವಾಸ ಇದೆಯಾ ಮತ್ತಿದು ಬೆಲೆ ಕಡಿಮೆ ಆಗ್ಬೋದು ಅಂತ? ಯಾವುದೇ ಕಾರಣಕ್ಕೂ ಬೆಲೆ ಹೆಚ್ಚಾಗುತ್ತೆ ಹೊರತಾಗಿ ಬೆಲೆ ಕಡಿಮೆ ಅಂತೂ ಆಗಲ್ಲ. ಈಗ 900 ಚಿಲ್ಲರೆ ಮಾಡಿದಾರಲ್ಲ, ಹೈಪ್ ಮಾಡಿದಾರಲ್ವಾ, ಈಗ ಮಾಡಿದ್ರೆ ಒಂದು 50 ರೂಪಾಯಿ 100 ರೂಪಾಯಿ ಕಡಿಮೆ ಮಾಡ್ತಾರೆ. ಏನ್ ಕಡಿಮೆ ಮಾಡಿದಂಗಾಯ್ತು? ಕರೆಕ್ಟ್. ಎಲ್ಲೋದು ಶೋಭಾ ಕರಂದ್ಲಾದೆ ಏನ್ ದೊಡ್ಡದಾಗಿ ಹಿಂದಿ ಮಾತಾಡ್ತಿದ್ಲ, ಏನ್ ಬರುತ್ತೆ ಮಗ, ಅಚ್ಚಾ ಹೇ ಒಚ್ಚಾ ಹೇ ಪಚ್ಚಾ ಹೇ ಅಂತ ಮಾತಾಡ್ತಿದ್ವಿ. ಎಲ್ಲಿ ಹೋದ್ಲಿ ಈಗ? ಅಲ್ವಾ? ಜೋಶಿ ಎಲ್ಲಿ ಹೋದ್ರು? ಅದು ಹಂಗಲ್ಲ ಇದು ಹಿಂಗಲ್ಲ ಅಂತ ಮಾತಾಡ್ತಾ ಇದ್ರಲ್ಲ ಅವರು ಬಂದ್ಬಿಟ್ಟು ಸ್ಟೇಜ್ ಮೇಲೆ. ನಿಜಕ್ಕೂ ರಮೇಶ್ ಅವ್ರೆ, ಅರ್ಥ ಆಗತ್ತೆ ನಿಮ್ಮ ಆಕ್ರೋಶ. ಪ್ರತಿಯೊಬ್ಬ ಪ್ರಜೆ ಕೂಡ ಈ ಪ್ರತಿಯೊಬ್ಬರಿಗೂ ಆಕ್ರೋಶ ಇದೆ, ಬಟ್ ಯಾರು ಮಾತಾಡಲ್ಲ. ಹೌದು, ಪ್ರಶ್ನೆ ಮಾಡ್ಬೇಕು. ಯಾಕೆ ಮಾತಾಡಲ್ಲ? ಸಿಂಪ್ಲಿ ಸರ್, ಮಾತಾಡೋಣ. ಎಲ್ಲಿ ಇವರು ದೇಶದ್ರೋಹಿ ಪಟ್ಟ ಕಟ್ತಾರೋ, ಕರೆಕ್ಟ್, ಆ ಒಂದು ಇದರಲ್ಲಿ ಆ ಒಂದು ತಿಂಕಲ್ ಬದುಕಿರ್ತಾರೆ ಜನಗಳು, ಯಾರು ಮಾತಾಡಲ್ಲ. ನಿಜ ರಮೇಶ್ ಅವರೇ, ನಿಮ್ಮ ಪ್ರತಿಯೊಂದು ಮಾತನ್ನು ಕೂಡ ನಾವು ಖಂಡಿತವಾಗ್ಲೂ ಒಪ್ಕೊಳ್ಬೇಕಾಗುತ್ತೆ. ಥ್ಯಾಂಕ್ ಯು ರಮೇಶ್ ಅವರೇ ಕರೆ ಮಾಡಿದ್ದಕ್ಕೆ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ ಪ್ರತಿಯೊಬ್ಬರು ಕೂಡ ಪ್ರಶ್ನೆ ಮಾಡಬೇಕು. ಪ್ರಶ್ನೆ ಮಾಡಿದ್ರೆ ಟಾರ್ಗೆಟ್ ಮಾಡ್ತಾರೆ, ಅಥವಾ ಗುರಿಯಾಗಿಸಿಕೊಂಡು ದಾಳಿ ಮಾಡ್ಬೋದು, ಅಥವಾ ಯಾವುದೋ ದೇಶದ್ರೋಹಿ ಪಟ್ಟ ಕಟ್ತಾರೆ. ಆ ಪಕ್ಷದ ವಿರುದ್ಧನ, ಆ ವ್ಯಕ್ತಿ ವಿರುದ್ಧನ, ಇವ್ರು ಹಂಗಾರಿ ಇವರು ಅಂತೇಳಿ. ನಮಗೆ ತೊಂದರೆ ಆಗಿದ್ರಿ ನಾವು ಪ್ರಶ್ನೆ ಮಾಡ್ತೀವಿ, ಯಾವ ಸರ್ಕಾರ ಇದ್ರೇನು, ಅವ್ರು ಹೇಳ್ತಿರುವಂಥ ಅಭಿಪ್ರಾಯ.